ಭೂಮಿ ಮೇಲೆ ಕತ್ತಲಿ ಹೋಗಬೇಕಾದ್ರೆ ಸೂರ್ಯ ಬರಬೇಕು. ಮನೆಯೊಳಗಿನ ಕತ್ತಲಿ ಅಳಿಬೇಕಾದ್ರೆ ಒಬ್ಬಕ್ಕೆ ತಾಯಿ ದೀಪ ಹಚ್ಚಬೇಕು. ನಮ್ಮ ಮನಸ್ಸಿನೊಳಗಿರುವಂಥ ಕತ್ತಲೆ ಅಳಿಬೇಕಾಗಿತ್ತು ಅಂದ್ರೆ ಸಿದ್ದೇಶ್ವರಪ್ಪ ಜ್ಞಾನದ ಮಾತು ಕೇಳಬೇಕು ಜೀವನದಲ್ಲಿ. ಇನ್ನು ಮುಂದಿನ ದಿನಮಾನದಾಗ ಹೇಗ್ರಿ ಅಂತ ನೀವು ನನ್ನೊಂದು ಮಾತು ಕೇಳ್ಬೋದು. ಅಪ್ಪಗಳು ಜಗತ್ತಿನಲ್ಲಿ ಅಮರ ಆದರು, ಇತಿಹಾಸದಲ್ಲಿ ಉಳಿದರು ಅಲ್ರಿ. ಯಾವ ಪುತ್ಥಳಿಯಲ್ಲಿ ಯಾವ ಬರಹದಲ್ಲಿ ಇಂಥವ್ರು ಇದ್ರಂತ ಉಳಿಯೋಕ್ಕಿಂತನೂ ಕೂಡ ಅಪ್ಪಗಳು ಜ್ಞಾನ ರೂಪದಲ್ಲಿ ಅವರಿಗಾಗಿ ಒಂದು ದೊಡ್ಡ ಸಮಾಧಿ ಮಾಡಬೇಕು, ದೊಡ್ಡ ಮಂದಿರ ಕಟ್ಟಬೇಕು, ಬಂಗಾರ ಮಂದಿರ ಕಟ್ಟಬೇಕು, ಏನೋ ಸ್ಮಾರಕ ಮಾಡಬೇಕಂತ ನಾವೆಲ್ಲರೂ ಭಕ್ತರು ಇಚ್ಛೆ ಪಟ್ಟಾಗ ಅವರಂದ್ರು ಏನೂ ಇರಬಾರದು. ಸಾವಿರಾರು ವರ್ಷಗಳಾದ ಮೇಲೆ ಕಟ್ಟಿದಂಥ ಗುಡಿ ಬಿದ್ದು ಹೋಗ್ಬೋದು, ಸ್ಮಾರಕ ಬಿಸಿಲಾಗ ನಿಂತು ಒಂದಿನ ಏನೋ ಚೆಲ್ಲಿ ಹೋಗ್ಬೋದು. ಅದಕ್ಕಾಗಿ ಜಡವಾಗಿರ್ತಕ್ಕಂಥ ಗುಡಿ ಮಂದಿರಗಳನ್ನು ಕಟ್ಟಿ ನನ್ನ ಸಲುವಾಗಿದ್ದು ಇಂಥವ್ರದಂತ ಅನ್ನೋಕ್ಕಿಂತನೂ ಕೂಡ ಅದನ್ನು ಕೂಡ ಅಗ್ನಿ ಕೊಡ್ರಿ. ಅಗ್ನಿ ದೇವತೆ ಮುಟ್ಟಂದ್ರೆ ಅದೆಲ್ಲವೂ ಪವಿತ್ರ ಆಗ್ತದೆ, ಭಸ್ಮ ಆಗ್ತದೆ. ಅದನ್ನು ಸಮುದ್ರಕ್ಕೆ ಹಾಕಿ ಬಿಡ್ರಿ, ನಂದನ್ನೋದು ಏನೋ ಉಳಿಬಾರ್ದು ಅಂತ ಪೂಜೆ ಅಪ್ಪಗಳು ಅವ್ರು ಇದ್ರಾಗ ಬರ್ದಾರ ನೋಡ್ರಿ. ನಮ್ಮದನ್ನೋದು ಏನೂ ಉಳಿಬಾರ್ದು ಅಂದ್ರೆ ಇಂಥ ದೊಡ್ಡ ಜ್ಞಾನಿಗಳು ಈಗಿನ ಯುಗದಾಗ ನೀವು ದೇವರು ನೆನಪು ಉಳಿಬೇಕಲ್ಲ, ಮರೆತು ಹೋಗಬಾರ್ದು. ಒಂದು ಗುಡಿ ಕಟ್ಟಿ ನನ್ನನ್ನು ನೋಡಬೇಡಿ, ಒಂದು ಸಮಾಧಿ ಮಾಡಿ ನನ್ನನ್ನು ನೋಡಬೇಡ್ರಿ, ಒಂದು ಪುತ್ಥಳಿ ಒಂದು ಸ್ಮಾರಕ ಮಾಡಿ ನನ್ನನ್ನು ನೋಡಬೇಡ್ರಿ. ಮತ್ತು ನಾವು ಎಲ್ಲರೂ ಭಕ್ತರಂದ್ರೆ ಎಲ್ಲಿ ನೋಡುವುದು? 50-60 ವರ್ಷಗಳ ಪರ್ಯಂತರವಾಗಿ ಭಗವದ್ಗೀತೆ, ಉಪನಿಷತ್ತ, ವಚನಶಾಸ್ತ್ರ, ಭಗವತ್ ಚಿಂತನೆ ಇಂಥ ನೂರಾರು ಏನು ಗ್ರಂಥಗಳದಾವಲ್ಲ, ಅವರು ಬರೆದಿರ್ತಕ್ಕಂಥ ಗ್ರಂಥಗಳು, ಅವರು ಮಾತಾಡಿರುವಂಥ ಮಾತೈತೆಲ್ಲ ಈ ಭೂಮಿ ಇರುವವರೆಗೆ, ಸೂರ್ಯಚಂದ್ರ ಇರುವವರೆಗೆ ಆ ಜ್ಞಾನ ಎಂದೂ ಬಿದ್ದು ಹೋಗಂಗಿಲ್ಲ, ಎಂದೂ ಅಳೆದು ಹೋಗಂಗಿಲ್ಲ. ಆ ಜ್ಞಾನದೊಳಗೆ ನನ್ನನ್ನು ನೋಡ್ರಿ. ಗೀತಾದಾಗ ಒಂದು ಶ್ಲೋಕ ಅದ, ಕರ್ಮಣ್ಣೇ ವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ಕರ್ಮ ಮಾಡೋದು ನಿನ್ನ ಕೆಲಸ, ಫಲದ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಮಂದಿ ಭಾಳ ತಪ್ಪು ತಿಳ್ಕೊತಾರೆ ಇದನ್ನು. ಅಲ್ರಿ ಪಗಾರ ಬೇಡ ನಮಗೆ, ಹಂಗೆ ಕೆಲಸ ಮಾಡೋದ? ಪಗಾರ ಬರ್ತಂದು ಕೆಲಸ ಮಾಡ್ತೀವಿ, ಫಲ ಇಲ್ಲದೆ ಕೆಲಸ ಹೆಂಗೆ ಮಾಡ್ತಾರೆ? ಮಾರ್ಕ್ಸ್ ಬರಲಾರ್ದು ಓದೋದು ಯಾಕೆ ನಾವು? ಮಾರ್ಕ್ಸ್ ಬೇಕಲ್ಲ ಮುಂದಿನ ಕೋರ್ಸಿಗೆ ಹೋಗ್ಲಿಕ್ಕೆ. ಭಗವದ್ಗೀತಾ ಮಾತದಲ್ಲ. ಅದೇನು ಹೇಳ್ತದೆ? ನೀನು ಕರ್ಮ ಸರಿಯಾಗಿ ಮಾಡಪ್ಪ, ಫಲದ ಬಗ್ಗೆ ಕಾಳಜಿ ಮಾಡಿ ಬಂದೇ ಬರ್ತದೆ ಅದು. ನಾನು ಡ್ರೈವಿಂಗ್ ಸರಿಯಾಗಿ ಮಾಡ್ತಿದ್ದೆ ಅಂದರೆ ಕರೆಕ್ಟಾಗಿ ಲಕ್ಷ್ಯ ಕೊಟ್ಟು ಎಡಗಡೆ ಹೋಗಿ ಕರೆಕ್ಟಾಗಿ ಡ್ರೈವ್ ಮಾಡ್ತಿದ್ದೆ, ರೂಲ್ಸ್ ಎಲ್ಲ ಫಾಲೋ ಮಾಡ್ತಿದ್ದೆ ಅಂದ್ರೆ ಗ್ಯಾರಂಟಿ ಊರು ಮುಡ್ತೀನಿ ನಾನು. ಗಾಡಿ ಓಡಿಸೋಕೆ ಆ ಕಡೆ ನೋಡಿ ಈ ಕಡೆ ನೋಡಿದ್ರೆ ಗ್ಯಾರಂಟಿ ಆಕ್ಸಿಡೆಂಟ್ ಮಾಡ್ಕೋತೀನಿ. ನನ್ನ ಕರ್ಮ ಮಾಡೋದನ್ನ ಚಲೋತ್ನಾಗ ಮಾಡು, ಮಾರ್ಕ್ಸ್ ತಾನಾಗೆ ಬರ್ತದೆ. ಮಾರ್ಕ್ಸ್ ತಲೆ ಓದೋದು ಬೇಡ, ಚಲೋತ್ನಾಗ ಓದಿದ್ರೆ ಮಾರ್ಕ್ಸ್ ಬರ್ತದೆ. ನಾವು ರಾಂಗ್ ಇಂಪ್ರೆಷನ್ ಮಾಡ್ತೀವಿ, ಮಾರ್ಕ್ಸ್ ಬರಬೇಕಾದ್ರೆ ಓದು ಅಂತೀವಿ ನಾವು. ಅದಲ್ಲ, ನೀ ಚಲೋತ್ನಾಗ ವಿಷಯ ತಿಳ್ಕೊ, ವಿಷಯ ಚಲೋತ್ನಾಗ ತಿಳ್ಕೊಂಡಿದ್ರೆ ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಒಂದೇ ಬರ್ತದೆ. ಹುಡುಗರಿಗೆ ಹೇಳಬೇಕಾದದ್ದು, ಫೋಕಸ್ ಆನ್ ದಿ ಸ್ಟಡಿ, ಮಾರ್ಕ್ಸ್ ಈಸ್ ದ ರಿಸಲ್ಟ್. ಇಫ್ ಯು ಫೋಕಸ್ ಓನ್ಲಿ ಆನ್ ದ ರಿಸಲ್ಟ್, ಯುವರ್ ಪ್ರಿಪರೇಷನ್ ವಿಲ್ ಬಿ ಫ್ಲಾಡ್. ಕೃಷ್ಣ ಅರ್ಜುನ್ಗೆ ಅದೇ ಹೇಳ್ತಾನೆ, ನೀ ತಲೆ ಕೆಡಿಸ್ಕೋಬೇಡ, ನೀನು ಬಾಣ ಬಿಡು, ನಿನ್ನ ಕೆಲಸ ನೀನು ಸರಿಯಾಗಿ ಮಾಡು ಅಂದ್ರೆ ಗೆದೀತಿ. ಬಾಣ ಬಿಡುವ ಆ ಕಡೆ ಈ ಕಡೆ ನೋಡಿದ್ರೆ ಬಾಣ ಎಲ್ಲಿ ಹೋಗ್ತಾವ. ಅದೇ ಮಕ್ಕಳಿಗೆ ಹೇಳಬೇಕಾದದ್ದು, ಕರ್ಮಣ್ಣೇವ ಅಧಿಕಾರ. ನಿನ್ನ ಕೆಲಸ ನೀನು ಸರಿಯಾಗಿ ಮಾಡಪ್ಪ, ನಿನ್ನ ಸಿಲೆಬಸ್ ಏನದ, ಪಾಠ ಏನು ಕೊಟ್ಟಾರ ಚಂದಾಗಿ ತಿಳ್ಕೊ. ಇಫ್ ಯು ನೋ ದ ಹೋಲ್ ಸಬ್ಜೆಕ್ಟ್ ಆಸ್ ಗುಡ್ ಆಸ್ ದ ಬ್ಯಾಕ್ ಆಫ್ ಯುವರ್ ಹ್ಯಾಂಡ್, ಹೌ ಕ್ಯಾನ್ ಯು ನಾಟ್ ಗೆಟ್ ದ ಮಾರ್ಕ್ಸ್? ಈಸ್ ಎಸೆನ್ಷಿಯಲ್. ಅದಕ್ಕೆ ನಾವು ಮಕ್ಕಳಿಗೆ ಹೇಳಬೇಕಾದದ್ದು, ಅಭ್ಯಾಸ ಚಲೋ ಓದಪ್ಪ, ನೀನು ವಿಷಯ ಚಲೋತ್ನ ತಿಳ್ಕೊ. ನಾನು ಸ್ಟೂಡೆಂಟ್ ಒಬ್ಬಳು, ಆಕೆ ಹೆಸರು ಹೇಳ್ತೀನಿ, ರೇಖಾ ಎಸ್ ಅಂತ. ನಾ ಯಾವ ಕಾಲೇಜ್ನ ಪ್ರಿನ್ಸಿಪಲ್ ಆಗಿದ್ದೆ, ಆಕೆನೂ ಅದೇ ಕಾಲೇಜ್ ಪ್ರಿನ್ಸಿಪಲ್ ಅಲ್ಲ, ನನ್ನ ಸ್ಟೂಡೆಂಟ್ ಆಕೆ. ಆ ಹುಡುಗಿ BSc ಬಂದಾಗ ಹೇಳಿದೆ, ರೇಖಾ ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ನಕ್ಕಳಕ್ಕೆ ನಾನು PUCಯಾಗ 70% ಅದ ಸರ್, ಡಿಗ್ರಿ ಹೆಂಗೆ ಬರ್ತದೆ ನನ್ನ ರ್ಯಾಂಕು ಒಂದು. ಐ ಆಮ್ ನಾಟ್ ಟಾಕಿಂಗ್ ಆಫ್ ಹಿಸ್ಟ್ರಿ, ಐ ಆಮ್ ಟಾಕಿಂಗ್ ಆಫ್ ದ ಫ್ಯೂಚರ್. ಐ ಆ್ಯಂಡ್ ಯು ಶುಡ್ ವರ್ಕ್ ಟುಗೆದರ್, ಯು ಶುಡ್ ಗೆಟ್ ಫಸ್ಟ್ ರ್ಯಾಂಕ್. ಓದ್ಕೊಂಡು ಕೆಮಿಸ್ಟ್ರಿ ಚಲೋತ್ನಾಗ ಓದು. ಈ ಇಡೀ ನಮ್ಮ ಪರೀಕ್ಷೆ ಇಟ್ಟು ಈಸಿ ಅವರಿ ಮೇಡಮ್, ಇಟ್ಸ್ ಸೋ ಡಿಫಿಕಲ್ಟ್ ಟು ಫೇಲ್ ಇನ್ ದ ಎಕ್ಸಾಮಿನೇಷನ್. ಪ್ರಯತ್ನ ಮಾಡಿದ್ರು ಫೇಲ್ ಆಗ್ಲಿಕ್ಕೆ ಸಾಧ್ಯ ಅಂತ ಸುಲಭ. ಮತ್ತು ಏನು ಜೀನಿಯಸ್ ಇಲ್ಲ, ಹಿಂದಿನ 5 ವರ್ಷ ಕ್ವಶನ್ ಪೇಪರ್ ಹೋದ್ರೆ ನೀವು ಫೇಲ್ ಆಗೋ ಸಾಧ್ಯ ಇಲ್ಲ.
ಅನ್ಲೆಸ್ ಯು ಆರ್ ಡಿಟರ್ಮಿನ್ ಟು ಫೇಲ್. ಅದು ಹೇಳ್ತೀನಲ್ಲ ಸರ್, ಇರೋ ಸಿಲೆಬಸ್ ಒಂದು ಇಷ್ಟು ಇರ್ತದೆ, ಅದನ್ನು ಥರೋ ಹೋದ್ರಿ ಎಲ್ಲೂ ಈಚ್ ಕಾರ್ನರ್ ಆಫ್ ದ ಸಿಲೆಬಸ್ ಇಡೀ ವರ್ಷ ಕೊಟ್ಟಾರ್ರಿ. ಖರೆ ಹೇಳಿ ನಾನು, ಮೇಡಮ್ ಇಲ್ಲಿದ್ದಾರೆ, 1 ವರ್ಷ ದಂಡ ಅದು, 3 ತಿಂಗಳದ ಮುಗಿದು ಹೋಗ್ತದೆ ಓದಿದ್ದಲ್ಲ ಸರಿಯಾಗಿ ಓದಿದ್ರೆ. ಆದ್ರೆ ಅದನ್ನು ಗಟ್ಟಿಯಾಗಿ ಓದಿ ಪ್ರತಿಯೊಂದು ಸಿಲೆಬಸ್ ಮೂಲೆ ನಿಮಗೆ ಚಲೋ ಗೊತ್ತಿತ್ತಂದ್ರೆ ಯಾಕೆ ಮಾರ್ಕ್ಸ್ ಬರೋದಿಲ್ಲ? ನಾವೊಂದು ಹೇಳ್ಕೊತೀನಿ ಅಂತಲ್ಲ, ನಂದೊಂದು ವಿಚಿತ್ರ, ನನ್ನ ತಲೆನೇ ಬರೋಬರಿ ಇಲ್ಲ, ಏನೋ ವಿಚಿತ್ರದ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು. ನಾನೊಂದು ಹಠ ತೊಟ್ಟಿದ್ದೆ, ಪರೀಕ್ಷೆ ಹಿಂದಿನ ದಿವಸ ಓದೋದಿಲ್ಲ ಅಂತ. ಹಠ ಅದು ಹುಚ್ಚ ಹಠ ಇರಬೇಕದು. MSc ತನಕ ನಾನು ಪರೀಕ್ಷೆ ಹಿಂದಿನ ದಿವಸ ಓದಲಿಲ್ಲ. ಕೆಲವರು ಪರೀಕ್ಷಾ ಹಾಲ್ ಹೋಗೋ ತನಕ ಓದ್ಕೋತ ಹೋಗ್ತಿರ್ತಾರೆ, ಮುಂದೆವ್ರು ಹಾಯ್ಕೋತ. ಈಗ ಉಳಿಯಂಗಿಲ್ಲ ಅದು. ಒಂದ್ಸಲ ವಿಷಯ ತಲೆಯಾಗಿ ಕೂತ್ಯೋ ಕಣ್ಣು ಮುಂದೆ ಚಿತ್ರ ಬಂದಂಗೆ ಬರ್ಬೇಕದು. ನಾ ಮಕ್ಕಳಿಗೆ ಹೇಳೋದು ಅದೇನೆ, ಹೋಲ್ ಸಬ್ಜೆಕ್ಟ್ ಕನ್ವರ್ಟ್ ದ್ಯಾಟ್ ಇಂಟು ವಿಜುವಲ್ ಸ್ಟೇಟ್ಮೆಂಟ್. ಗಿವ್ ಮಿ ಎ 7th ಸ್ಟ್ಯಾಂಡರ್ಡ್ ಚೈಲ್ಡ್, ಐ ಕ್ಯಾನ್ ಟೀಚ್ ಆರ್ ದ 12th ಸ್ಟ್ಯಾಂಡರ್ಡ್ ಕೆಮಿಸ್ಟ್ರಿ. ಅಂದ್ರೆ ಕಣ್ಣು ಮುಂದೆ ಸಿನಿಮಾ ಮಾಡ್ದಂಗೆ ಮಾಡಬೇಕು. ದಯವಿಟ್ಟು ನೋಡ್ರಿ, ಒಂದು ಸಿನಿಮಾ ನೋಡಿದೆ ಅಂದ್ರೆ ಮರೀತದೆ ನಿಮಗೆ? ಮರೆಯೋದೇ ಇಲ್ಲಲ್ಲ. ಯಾಕೆ? ಕಣ್ಣು ಮುಂದೆ ಚಿತ್ರ ಕೂತದ. ನಾವೇನು ಮಾಡ್ತೀವಿ, ಅದ್ರ ಟೆಕ್ಸ್ಟ್ ಮಾಡ್ತೀವಿ ಕಲಸ್ನ್ಯಾಗ. ನೀವು ವಿಷಯ ಪೂರ್ತಿ ವಿಜುವಲ್ ಮಾಡಿ ಕೂಡಿಸ್ಬಿಡ್ರಿ, ಅವರಿಗೆ ಸಿನಿಮಾ ನೋಡ್ದಂಗೆ ನೋಡ್ತಾರೆ. ಮಾರ್ಕ್ಸ್ ಯಾಕೆ ಬರೋದಿಲ್ಲ? ಅದಕ್ಕೆ ನಾ ಹೇಳೋದು, ಡೋಂಟ್ ಫೋಕಸ್ ಆನ್ ದಿ ಮಾರ್ಕ್ಸ್, ಫೋಕಸ್ ಆನ್ ದ ಲರ್ನಿಂಗ್ ಆಫ್ ದ ಸಬ್ಜೆಕ್ಟ್ ಥರೋಲಿ. ದ ಮಾರ್ಕ್ಸ್ ಇಸ್ ದ ರಿಸಲ್ಟ್ ಆಫ್ ಇಟ್. ಅದನ್ನೇ ಕರ್ಮಣ್ಯೇವ ಅಧಿಕಾರ ಮಾ ಫಲೇಶು, ಫಲದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಮಾಡ್ರಿ ಮೇಡಮ್. ಮಾರ್ಕ್ಸ್ ಬೇಕು, ನಾನು ಹೇಳ್ತೀನಿ, ಆದ್ರೆ ಮಾರ್ಕ್ಸ್ಗೋಸ್ಕರ ಹೊಡೆದಾಡೋದು ಬೇಡ, ನಾಲೆಜ್ಗೋಸ್ಕರ ಹೊಡೆದಾಡೋಣ. ಅಬ್ದುಲ್ ಕಲಾಂನಂತವ್ರು ಬೋಟ್ ಕಟ್ಟುವವನ ಮಗ ಪೇಪರ್ ಮಾರಿ ಬಂದ ಹುಡುಗ ಏನು ಓದಾಕ್ ಲೈಬ್ರರಿ ಇರ್ಲಿಲ್ಲ, ಸುಮ್ಮನೆ ಬೋಟ್ ಕಟ್ತಿದ್ದ. ಪೇಪರ್ ಮಾರಿ ಬಂದು ಬದುಕದವ, ರಾಷ್ಟ್ರಪತಿ, ಭಾರತ ರತ್ನ ಆದವ. ನಮ್ಮ ಮಕ್ಕಳಿಗೆ ಓದಾಕ ಒಂದು ರೂಮ ಕಟ್ಟಿ ಕೊಟ್ಟಿವಿ, ಎಲ್ಲಾ ಮಾಡಿ ಕೊಟ್ಟಿವಿ, ಬೇಕಾದಾಗ ಚಹಾ ಕೊಡ್ತೀವಿ, ಟಿಫಿನ್ ಕೊಡ್ತೀವಿ. ಇವ್ಯಾಕ ರತ್ನಗಳಾಗುವಲ್ಲ? ಮನಿಗೆ ರತ್ನ ಆಗುವಲ್ಲ, ಇನ್ನು ಭಾರತಕ್ಕೆ ಯಾವಾಗ ರತ್ನ ಆಕ್ಕವ? ನಮ್ಮ ಕಡಿಂದ ಏನು ನೀಗುವಲ್ರಿ, ಆಗವಲ್ಲಂತ ಹುಡುಗರು. ಕೌಟಿಲ್ಯ ಯಾರ್ ಗೆಟೌಟ್ ಅಂದಿದ್ರಲ್ಲ, ಒಂದು ದಿವಸ ಅವನೇ ಕಟೌಟ್ ಹಾಕಿ ಅವನ್ ವೆಲ್ಕಮ್ ಮಾಡಿರ್ಬೇಕು, ಹಂಗ ಬೆಳೆದ ಕೌಟಿಲ್ಯ. ಯಾಕೆ ನಮ್ಮ ಮಕ್ಕಳಿಗೆ ಆಗುವಲ್ದು ಇದು? ನನಗ್ಯಾಕೆ ಸೋಲು ಜೀವನದೊಳಗ? ಅಂದ್ರೆ ನಮ್ಮಲ್ಲಿ ನಿರಾಸೆ. ಏನೂ ಇಲ್ಲದೆ ಗುಡಿಸಿಲಿನೊಳಗ ಕೌಟಿಲ್ಯ ಸಾಮ್ರಾಜ್ಯ ಕಟ್ಟದ್ರ ನಮ್ಮವ್ವ ಅಪ್ಪ ನನಗೆಲ್ಲಾ ಮಾಡಿ ಕೊಟ್ಟಾರ. ಆದ್ರೂ ನನಗೊಂದು UPSC ಎಕ್ಸಾಮ್, ಒಂದು KPSC ಎಕ್ಸಾಮ್, ಒಂದು PSI ಎಕ್ಸಾಮ್, ಒಂದು ಪೊಲೀಸ್ ಎಕ್ಸಾಮ್ ಯಾಕೆ ಪಾಸ್ ಮಾಡಕ್ ಆಗುವಲ್ದು? ಒಂದು ಸಣ್ಣ ವ್ಯವಹಾರ ಹಚ್ಚಿ ಕೊಟ್ಟಾರ, ಯಾಕೆ ನನಗ್ ನೀಗ್ಸಕ್ ಆಗುವಲ್ದು? ಇದು ಸ್ವಾಧ್ಯಾಯ. ಒಬ್ಬ ಜ್ಯೋತಿಷಿ ಹತ್ರ ಹೋದ್ ನಾನು, ಹೋಗಿ ಒಟ್ಟ ನನಗ್ ಕಾಡ್ತೈತ್ ನೋಡಪ್ಪ, ಏನಾರ ಹೇಳ. ಅವ ಅಂದ, ಬಾಳತನಾಗಿತ್ತಪ್ಪ, ಯಾರು ಬಂದಿದ್ದಿಲ್ಲ, 100 ರೂಪಾಯಿ ಇಡು ಅಂದ. ಅವ ಅಂದ, 100 ರೂಪಾಯಿ ಇಲ್ಲ, 50 ಇಡು ಕೊನೆಗೆ ಅಂದ. 50 ಇಲ್ಲ ಅಂದವ್. 25 ಇಡು ಮರಯ, ಬೋಣಿಗೆ ಐತಿದು ಅಂದ. ನಮ್ದ ಬಗೋಣ್ಯಾಗ ಏನ್, 25 ಇಡು ಅಂದ. 25 ಇಲ್ಲ, 10 ಇಡು ಕೊನೆಗೆ ಹೇಳ್ತೀನಿ ಅಂದವ. ಇಲ್ಲ ಅಂದ. 1 ರೂಪಾಯಿ ಇಟ್ಬಿಡು ಮರ, ಹೇಳ್ತೀನಿ ಅಂದ. 1 ಇಲ್ಲ ಅಂದ. ನೀವ್ ಹೋಗ್, ನಿಮ್ಮಂತವ್ರಿಗೆ ಶನಿನೂ ಏನು ಮಾಡಕ್ಕಾಗಲ್ಲ, ಹೋಗ್ ನೀ ಸುಮ್ಮ. ತುಜಾ ಶನಿ ಬಿ ಕುಚ್ ಬೆಗಡ್ಯಾಗ ನೈತೇರ, ಏನು ಮಾಡಂಗಿಲ್ಲ, ಹೋಗಿ ಶನಿ ನಿನಗ. ನಮ್ಮಲ್ಲಿ ಯಾಕೆ ನಿರುತ್ಸಾಹ ಬಂತು? ಈಗ ತಾಯಂದಿರು ಇರ್ತಾರ, ತಾಯಂದಿರು ನೀವ್ ನೋಡ್ರಿ ಮನ್ಯಾಗ, ಈಗ ನೀವು ಈ ಮಾತು ಕೇಳ್ತಿರಿಲ್ಲ, ಆಕಿ ಕಾಲ್ಗುಣದಿಂದ ಬಹಳ ಚಲೋ ಬೆಳೀತು ಮನಿ ಅಂತ ಅನ್ನೋದಿಲ್ಲ. ಏನ ಗುಣ ಕಾಲಾಗಿರ್ತೈತೆ, ಏನು ಪ್ರಿಂಟ್ ಮಾಡಿಸ್ಕೊಂಡು ಬಂದಿರ್ತಾರ ಎಲ್ಲರೂ ಹೋಗಿ ಪ್ರಿಂಟಿಂಗ್ ಪ್ರೆಸ್ನಾಗ. ಏನ ಕಾಲ್ಗುಣದಾಗ ಐತಂದ್ರೆ ಏನಿದರ ಅರ್ಥ? ಆಕಿ ಕಾಲ್ಗುಣದಿಂದ ಮನಿ ಬಹಳ ಬೆಳಿತಪ್ಪ. ಕಾಲಾಗಿರುವುದಿಲ್ಲ, ತಿಳ್ಕೊಂಡಿರ್ಬೇಕು. ಎದಕ್ ಮನಿ ಬೆಳೆದೈತಿ ಅಂದ್ರೆ ಕಾಲ್ಗುಣ ಅಂತ ನಾವ್ ಹೇಳ್ತೀವಿ, ಹಂಗಿರುವುದಿಲ್ಲ. ಆಕಿಗೆ ಗೊತ್ತಿರ್ತೈತಿ ಗಂಡ ಎಷ್ಟು ಇನ್ಕಮ್ ಐತಿ, ಎಷ್ಟು ಖರ್ಚು ಮಾಡಿಸ್ಬೇಕು, ಎಷ್ಟು ಖರ್ಚು ಮಾಡಿದ್ರ ನಾವಿಬ್ರು ದುಃಖ ಇಲ್ಲಾರ್ದಂಗ ಬದುಕ್ತಿವಿ. ಗಂಡನ ಕಡೆಯಿಂದ ಸಾಲ ಮಾಡಿಸಿಲ್ಲ, ಮನಿ ಸಂಸಾರ ನಡೆಸಿದ ಬಿಟ್ಟಿಲ್ಲ, ಮಂದಿಗೆ ಸಂಸಾರ ಹೆಂಗ ನಡೆಸ್ಯಾಳಂತ ತೋರ್ಸಿಲ್ಲ. ಅದನ್ನ ತಾನ ತನ್ನ ಮುಷ್ಟಿಗೆಯೊಳಗೆ ಹಿಡ್ಕೊಂಡು ಬಿಗಿಯಾಗಿ ಗಂಡಗ ಸಾಲ ಮಾಡಿಸ್ಲಾರ್ದಂಗ, ಇದ್ದಿದ್ದ ಖರ್ಚು ಮಾಡ್ಲಾರ್ದಂಗ ಮಾಡಿ ಮನಿ ಕಟ್ಟಾಳಲ್ಲ. ಕಾಲಾಗ ಗುಣ ಇರೋದಿಲ್ಲ, ಬಂದ ಕಾಲವನ್ನ ಅರಿತು ಬದುಕುವ ಗುಣಕ್ಕ ಕಾಲ್ಗುಣ ಅಂತ. ಇವು ನಮ್ಮ ಏನ್ ಮಾಡ್ತಾವ ತಾಯಂದಿರು, ರಿಪಿ ಹಚ್ಚಿ ಅವಕ್ಕ ಒಂದು ಮನಿ ಕಟ್ಟಕ್ ಹೇಳ್ತಾವ.
ಅವು ಇವ್ರು ಒತ್ತಾಯಕ್ಕೆ ಮಾಡೋದು ಮನಿ ಕಟ್ತಾವ. ನಿನ್ ಕಡಿಂದ ಏನು ಆಗ್ಲಿಲ್ಲ, ಒಂದು ನೆಳ್ಳ ಮಾಡ್ಲಿಲ್ಲ, ಒಂದು ನೆಳ್ಳ ಗಿಡದ ಬುಡಕ್ ನಿಂತರ ನೆಳ್ಳ ಸಿಗ್ತೈತೆ. ಏನ್ ಮನಿನ ಕಟ್ಟಬೇಕಂತೇನಿ. ಅವಾಗ ಬೆಳಿಗ್ಗೆ ಎದ್ದು ಕೂಡ್ಲೆ ಶುರು ಮಾಡ್ತಾರೆ, ನಿನ್ ಕಡಿಂದ ಒಂದು ನೆಳ್ಳ ಮಾಡಕ್ಕಾಗ್ಲಿ. ಅವು ಕೇಳಿ ಮಳ್ಳಕ್ಕ ಒಟ್ಟ. ಇದು ನೆಳ್ಳ ಮಾಡಕ್ ಹೋಗಿ 50 ಲಕ್ಷ ಸಾಲ ಮಾಡ್ತದೆ. ಏನ್ ಸಾಲ ಮಾಡಿ ಅದು ತೀರ್ಸಕ್ ಆಗ್ಲಿಲ್ಲ. ಎಲ್ಲ 1 ಎಕರೆ ಹೊಲ ಮಾರ್ತು, ಇದ್ದಿದ್ ನೌಕರಿ, ಪೆನ್ಷನ್ ಅಮೌಂಟ್ ಅದು ಇದು ಹಾಕ್ತು. ಇದು ಹೇಳ್ತೆ ಅಂತಿ ಮುಂದ, ಅಲ್ಲ ಒಟ್ಟ ಸಾಲದ್ದು ಅದು ತಿಂಗಳ ಕಟ್ಟದಕ್ಕ, ಬಡ್ಡಿ ಕಟ್ಟದಕ್ಕ ನನ್ನ ಸ್ಯಾಲ್ರಿಗೆ ಹೊಂದಾಣಿಕೆ ಆಗುವಲ್ದು. ಅದಕ್ಕ ನಿಮಗ್ ಒಟ್ಟ ಬುದ್ಧಿ ಇಲ್ಲ, ಹೆಂಗ ಮಾಡ್ಬೇಕು ಅನ್ನೋದು ಗೊತ್ತಾಯಿಲ್ಲ. ತಾನ ಹೇಳಿ ಕಟ್ಸ ಅಂದ್ರ ನಾವ್ ಎಷ್ಟೋ ಮಂದಿ ಮನಿ ಕಟ್ಟಿಸಿ ಮಂದಿಗೆ ಬಾಡಿಗೆ ಕೊಡ್ತೀವಿ, ಮತ್ ಅವ್ರ ಇರ್ಲಿ ಅಂತ. ಅದು ಎದಕ್ಕ? ಲೋನ್ ತುಂಬಕ್. ಮತ್ತ ನಾವು ಬಾಡಿಗೆ ಮನ್ಯಾಗ ಇರೋದು ಸಾಯ ಮಠ. ಅಂದ್ರ ಮನಿ ಕಟ್ಸಿದ್ ಎದಕ್ಕ? ಸಂತೋಷವಾಗಿರಕ. ಕಾಲಾಗಿರೋದಿಲ್ಲ ಗುಣ, ಕಾಲವನ್ನ ಅರಿತು ಬದುಕಬೇಕಾಗ್ತೈತೆ ಅಷ್ಟೆ. ಎಷ್ಟು ಸಾಲ ಮಾಡಿದ್ರೆ ಏನೈತೆ ಹೇಳಿ? ಸಾಲ ಮಾಡಿ ಸಂತೋಷವಾಗಿರಕಾಗ್ತೈತೇನೋ? ಮನುಷ್ಯ ಬಾಳ ಸಾಲ ಮಾಡಿ. ಒಬ್ಬ ಸಾಲ ಸಾಲ ಮಾಡಿದ್ ಅದು ರಾತ್ರಿ ಎಲ್ಲ ಟೆನ್ಷನ್, ಅದಕ್ಕೆ ಸಾಲ ಐತ್ ರಾತ್ರಿ 12ಕ್ಕೆ ಎದ್ದು ಕುಂತ ತಕ್ಷಣ ಹೆಂಡ್ ಕೇಳಿದ್, ಯಾಕೆ ಎಷ್ಟು ಟೆನ್ಷನ್ ಮಾಡ್ಕೊಂತೀರ? ಇಲ್ಲ ಬಾಳ ಸಾಲ ಆಗೈತಿ, ಅದಕ್ಕ ಟೆನ್ಷನ್ ಆಗಿ. ಯಾರಿಗ್ ಕೊಡ್ಬೇಕು? ರಾತ್ರಿ 12ಕ್ಕೆ ಅವನ ಮುಂದಿನ ಮನೆಯವದಾನಲ್ಲ, ಅವನಿಗೆ ಕೊಡ್ಬೇಕಾಗೈತಿ. ಆ ಹೆಣ್ಮಗಳು ಹೋಗಿ ಕದ ಬಡ್ದು, ಈಗ ಸಾಲ ಕೊಟ್ಟನಂತಲ್ಲ, ಕೊಡಂಗಿಲ್ಲ ನಾವು. ಅಕಸ್ಮಾತ್ ನಾಳೆ ಕೇಳಾಕ್ ಬಂದ್ರ ನಿನ್ನ ಹೆಸರು ಬರ್ದಿಟ್ಟು ಮನಿಗೆ ಬಂದ್ಲು. ಈಗ ನೀವು ಆರಾಮ್ ನಿದ್ದೆ ಮಾಡು, ಅವ ಎದ್ದು ಅಡ್ಡಾಡ್ತಾನ. ನಿನ್ನದು ನಿಮ್ಮಕ್ಕೋ ಇನ್ನವ ಅಡ್ಡಾಡ್ತಾನ ನೋಡು, ಓಣಿ ತುಂಬಾ ಅಡ್ಡಾಡ್ತಾನ ಇನ್ನವ. ಸಾಲ ಎಷ್ಟು ಮಾಡ್ಬೇಕಂದ್ರ ಮನುಷ್ಯ ಸಾಲ ನಾವು ತೀರಿಸುವಷ್ಟು ಮಾಡ್ಬೇಕೆ ಹೊರತು ನಾವೇ ತೀರಿ ಹೋಗುವಷ್ಟು ಸಾಲ ಮಾಡಬಾರ್ದು. ಕಲಿಬೇಕು ಮನುಷ್ಯ. ಇದು ಸ್ವಾಧ್ಯಾಯ, ಇದು ಸ್ವಾಧ್ಯಾಯ ಅಂತಾರೆ. ಅದಕ್ಕೆ ಎಲ್ಲಿ ಜೀವನದೊಳಗೆ ನನಗೆ ಸೋಲಾತು, ನಾನು ಗೆಲುವಿನ ಜೀವನವನ್ನು ಕಟ್ಟಿಕೊಳ್ಳುವುದು ಹೆಂಗ ಅಂತ ವಿಚಾರ ಮಾಡೋದಕ್ಕ ಸ್ವಾಧ್ಯಾಯ ಅಂತ ಕರೀತಾರೆ. ಇದಕ್ಕ ಆತ್ಮವಿಮರ್ಶೆ, ಆತ್ಮಾವಲೋಕನ. ಇದು ಹೆಂಗ ನಾನು ನನ್ನ ಸೋಲನ್ನ, ನನ್ನ ತಪ್ಪುಗಳನ್ನ ತಿದ್ದಿಕೊಂಡು ನಾ ಹೆಂಗ ಬದುಕಬೇಕು ಸಮಾಜದಲ್ಲಿ. ಹೊಸ ಜೀವನವನ್ನ, ಉತ್ಸಾಹದ ಜೀವನವನ್ನ, ಆದರ್ಶದ ಜೀವನವನ್ನ ಸಮಾಜದಲ್ಲಿ ನಾನು ಕಟ್ಟಬೇಕಲ್ಲ. ಹೆಂಗ ಕಟ್ಟುವುದಿದು? ನಿಜಗೊಂಡ್ರು ಒಂದು ಸೂತ್ರ ಬರೀತಾರೆ ಇದಕ್ಕೆ. ನೆನೆವುದನು ದಿನದುದಯ ಕಾಲದ ಎಚ್ಚರಿಕೆಯದು, ವಿನುತ ಗುರುಮೂರ್ತಿಯನು ಉಮೇಶನಂಗ್ರಿಯನು ನಿನ್ನನು ಬಳಿಕ ಸುವಿಚಾರದಿಂದೆ ಮನುಜ, ನೇಮಕವಾಗಿ ನಿನಗಹುದು ಮುಕ್ತಿ. ಮನುಷ್ಯನೇ ನಿನಗ ಮುಕ್ತಿ ಬೇಕಾಗಿದ್ರ, ಮುಕ್ತಿ ಅಂದ್ರೆ ಏನಲ್ಲ, ಮುಕ್ತಿ ಅಂದ್ರೆ ಸಂತೋಷವಾಗಿರೋದಷ್ಟ. ಮುಕ್ತಿ ಅಂದ್ರೆ ಆನಂದದಿಂದ ಇರೋದು. ನೀ ಆನಂದವಾಗಿದ್ದಿ, ಇದೇ ಜೀವನ್ ಮುಕ್ತ ಅವಸ್ಥೆ. ನೀ ಅಳ್ಕೊಂತಿದ್ದಿ, ಇದೇ ಬಂಧನ, ನರಕಷ್ಟೆ. ಸಂತೋಷವಾಗಿರತ್. ಅದಕ್ಕ ಅವರು ಒಂದು ಚಿಂತನೆ ಮಾಡಿದ್ರು, ಮನುಷ್ಯ ನೀನು ಮುಕ್ತನಾಗಿರ್ಬೇಕಲ್ಪ, ಜೀವನ್ ಮುಕ್ತನಾಗಿರ್ಬೇಕು, ಸಂತೋಷದಿಂದ ಇರಬೇಕು, ಆನಂದದಿಂದ ನೀನು ಬದುಕಬೇಕಲ್ಲ, ಏನು ಮಾಡಬೇಕು? ಅದಕ್ಕೆ ಅವರೊಂದು 3 ಸೂತ್ರ ಹೇಳಿದ್ರು, ಬಹಳ ಚಲೋ ಸೂತ್ರ ಹೇಳಿದ್ರು. ಸ್ವಾಧ್ಯಾಯ ಹೆಂಗ ಮಾಡೋದು? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಮನುಷ್ಯ ಭೂಮಿಯ ಮೇಲೆ? ಪ್ರತಿನಿತ್ಯ ಏನನ್ನ ಸ್ವಾಧ್ಯಾಯ ಮಾಡಬೇಕು ಅಂದ್ರ ಅವ್ರು ಹೇಳ್ತಾರ, ಬೆಳಿಗ್ಗೆದ್ದು ಈ ಕೆಲಸ ಮಾಡು. ಈಗ ನಾವೇನ್ ಮಾಡ್ತೀವಿ, ನಮ್ಮ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕು ಅಂತ ಎಲ್ಲರೂ ನಾವು ಪ್ರಯತ್ನ ಮಾಡ್ತೀವಿ. ನಮ್ಮ ಆಯುಷ್ಯದೊಳಗೆ ನಾವ್ ಹೆಂಗ ಸಂತೋಷ ಆಗಿರ್ಬೇಕ್ರಿ ಅಂತ. ಆದ್ರ ನಿಜಗೊಂಡ್ರು ಬಹಳ ಜಾಣ್ರು. ಅವ್ರಂತಾರ, ಮನುಷ್ಯನೇ ನೀ ಇಡೀ ಆಯುಷ್ಯ ಹೆಂಗ ಸಂತೋಷವಾಗಿ ಇಟ್ಕೋಬೇಕಂತ ವಿಚಾರ ಮಾಡಕ್ ಹೋಗ್ಬೇಡ. ಮೊದಲು ಈ ದಿವ್ಸ ಕಣ್ಣು ತೆಗೆದಿಯಲ್ಲ, ಈ ದಿವ್ಸ ಹೆಂಗ ಸಂತೋಷವಾಗಿರ್ಬೇಕು ವಿಚಾರ ಮಾಡು. ಬೆಳಿಗ್ಗೆ ಅಕಸ್ಮಾತ್ ನಿನ್ ದೈವಿದ್ದ ಕಣ್ಣು ತೆಗೆದ್ರ ಮುಂದೆ ನಾಳಿದ್ ವಿಚಾರ ಮಾಡುವ. ಏನು ಕಣ್ಣು ಮುಚ್ಚದವ್ರೆಲ್ಲ ಬೆಳಿಗ್ಗೆ ಕಣ್ಣು ತೆಗದಾರ? ಇಲ್ಲ. ಅದಕ್ ದೇವ್ರ ಏನ್ ಈ ದಿವ್ಸ ಕೊಟ್ಟನಲ್ಲ, ಮೊದಲು ಈ ದಿವ್ಸ ಸಂತೋಷವಾಗಿರ್ಬೇಕಾದ್ರೆ ಹೆಂಗಿರ್ಬೇಕು? ಎಷ್ಟು ಚಲೋ ಸೂತ್ರ ಹೇಳ್ತಾರ ಅವರು. 3 ಸೂತ್ರ ಹೇಳ್ತಾರ. ಏನಂದ್ರ, ನಿನಗ ದೇವ್ರ ಈ ದಿವ್ಸ ಕೊಟ್ಟನಲ್ಲಪ್ಪ, ಆಯುಷ್ಯ ವಿಚಾರ ಮಾಡಕ್ ಹೋಗ್ಬೇಡ, ಈ ದಿವ್ಸ ವಿಚಾರ ಮಾಡ ಮೊದಲು.
ಈಗ ಎಳಿ ಎಳಿ ಕೂಡಿ ಬಟ್ಟೆ, ಕಾಳು ಕೂಡಿ ರೊಟ್ಟಿ, ದಿನ ದಿನ ಕೂಡಿ ಆಯುಷ್. ಕಾಳು ಕೂಡಿಸಿದ್ರ ರೊಟ್ಟಿ ಆಕೈತಿ, ಎಳಿ ಕೂಡಿಸಿದ್ರ ಬಟ್ಟೆ ಆಕೈತಿ. ದಿನ ದಿನ ಸಂತೋಷ ಇರ್ಕೊಂತ ಹೋದ್ರೆ ಆಯುಷ್ಯ ತುಂಬಾ ಸಂತೋಷವಾಗಿರ್ಬೋದು. ಅದಕ್ಕೆ ಈ ದಿನ ಮೊದಲು ಸಂತೋಷವಾಗಿರ್ಬೇಕು ಮನುಷ್ಯ. ಈ ದಿನ ದುಃಖಿ ಇದ್ದು ನಾಳೆ ಸಂತೋಷವಾಗಿರ್ಬೇಕಂದ್ರೆ ಹೆಂಗ? ನಮ್ಗೇನೈತಿ ಅಂದ್ರ ಈ ದಿವ್ಸ ಹೆಂಗೈತಿ ಗೊತ್ತಿಲ್ಲ. ಬರೇ ಮನುಷ್ಯನ ದುಃಖದ ಬೀಜ ಎಲ್ಲೈತಂದ್ರ, ಮನುಷ್ಯನ ದುಃಖದ ಬೀಜ ಎಲ್ಲೈತಿ ಅಂದ್ರ, ಇಲ್ಲ ನಾವು ಬಾಳ ಹಿಂದಿಂದ ವಿಚಾರ ಮಾಡ್ತೀವಿ, ಇಲ್ಲ ಮುಂದಿಂದ ವಿಚಾರ ಮಾಡ್ತೀವಿ. ಮನುಷ್ಯನಿಗೆ ಭಯ ಮತ್ತು ಶೋಕ, ಇವೆರಡು ಶಬ್ದ ಕೇಳಿರಿಲ್ಲ ನೀವು? ಭಯ, ಶೋಕ. ಎಲ್ಲರಿಗೂ ಭಯ ಆಗೈತಿ, ಎಲ್ಲರಿಗೂ ಶೋಕ ಆಗೈತಿ. ಭಯ ಎಲ್ಲೈತಿ, ಶೋಕ ಎಲ್ಲೈತಿ ಅಂದ್ರ, ಭಯ ಎಲ್ಲಾಗತ್ತಂದ್ರ ನಾಳೆಯ ಬಗ್ಗೆ ನಾವು ವಿಚಾರ ಮಾಡ್ತೀವಿ. ನಾಳೆ ನಾಡ್ದ ಮುಂದೇನಾಗುತ್ತೋ ಏನೋ ಗೊತ್ತಿಲ್ಲ ನಮಗ್. ಭಯ. ಮನುಷ್ಯ ಇವತ್ತಿದ್ದು ನಾಳಿನ ಬಗ್ಗೆ ವಿಚಾರ ಮಾಡ್ತಾನಲ್ಲ, ಭಯ ಆಗ್ತೈತಿ. ಹಿಂದ ನಿನ್ನೋ ಮೊನ್ನೋ ಅಚ್ಚಿ ಮೊನ್ನೋ 10 ವರ್ಷದಿಂದ ಯಾರೋ ಒಂದೇನೋ ಒಂದು ಶಬ್ದ ಅಂದಾರ ನಮಗ್. ಆ ಶಬ್ದ ಹಿಡ್ಕೊಂಡು ಇಂದು ವಿಚಾರ ಮಾಡಾಕತ್ತೀವಲ್ಲ, ಅಂದ 10 ವರ್ಷ ಆಗೈತಿ. ಶಬ್ದ ಹೋಗ್ಯಾವ, ಅಂದವ್ರು ಹೋಗ್ಯಾರ. ಆದ್ರೆ ಇಂದ ತಲೆ ಕೂತ್ ಕಾಡಾಗ್ತೈತಲ್ಲ, ಇದರಿಂದ ದುಃಖ ಆಗ್ತೈತಿ, ಶೋಕ ಆಗ್ತೈತಿ. ನಿನ್ನೆಯೂ ಇಲ್ಲ, ನಾಳೆಯೂ ಇಲ್ಲ. ಯಾರೋ ಹಿಂದ್ ಅಂದಾರ ಅವ್ರು. ತವ್ರ ಮನ್ಯಾಗ ಯಾರೋ ಒಂದ್ ಶಬ್ದ ಅಂದಿರ್ತಾರ, ಏನೋ ಒಂದು ಶಬ್ದ ಅಂದಿರ್ತಾರ. ನೀವು ತಾಯಿ ಅಂದ್ರ, ಈಗ ನಮ್ಮ ಅಣ್ಣನ ಹೆಣತಿ ಹಿಂಗ ಅಂದಿದ್ದಕ್ಕ ನಾ 10 ವರ್ಷ ಆತ್ ನೋಡ ತವ್ರ ಮನೆ ಹೊಸ್ತಲ ತೊಳ್ದಿಲ್ಲ. ಈ ಕೀಲಿ ಕುಂತ ಅಂತಿರ್ತಾಳ, ನಾ 10 ವರ್ಷ ಆತ ತವ್ರ ಮನೆ ಹೊಸ್ತಲ ತೊಳ್ದಿಲ್ಲ ಅಂತ ಈಕೆ ಅಂತಿರ್ತಾಳ. ಅವ್ರ ಅಂತಿರ್ತಾರ, ಬಾಳ ಚಲೋ ಆತ 10 ಹೊಸ ಸೀರೆ ಉಳ್ದು ನಮ್ಮ ಅಂತ ಅವ್ರ ಅಂತಾರ. ಅಂದ್ರ ಹಿಂದಿಂದ ನೆನಸ್ಕೊಂಡು ತಾಪ ಮಾಡ್ಕೊಂತೈತಿ, ಇಲ್ಲ ಮುಂದಿಂದ ಕಲ್ಪಿಸ್ಕೊಂಡು ತಾಪ ಮಾಡ್ತೈತಿ. ಅದಕ್ ಎಸ್ಟರ್ಡೇ ಈಸ್ ಡೆಡ್, ಟುಮಾರೋ ಈಸ್ ನಾಟ್ ಎಟ್ ಬಾರ್ನ್, ವಾಟ್ ಯು ಹ್ಯಾವ್ ವಿತ್ ಯು ಈಸ್ ಟುಡೇ. ನಿನ್ನೆ ಸತ್ತೈತಿ, ಇಲ್ಲ ಬರುದಿಲ್ಲ ಅದು. ನಾಳೆ ಹುಟ್ಟಿಲ್ಲ. ಸತ್ತ ನಿನ್ನೆಗಾಗಿ ಚಿಂತಿಸುವುದಕ್ಕಿಂತ, ಬರದೇ ಇರುವ ನಾಳೆಗಾಗಿ ಭಯ ಪಡುವುದಕ್ಕಿಂತ ದೇವ್ರು ಇವತ್ತೇನು ಕೊಟ್ಟಾನಲ್ಲ, ಇದನ್ನ ಅನುಭವಿಸೋರಿಗೆ ಸಂತರು ಅಂತ ಕರೀತಾರ ಅವ್ರಿಗೆ. ಇದು ಸ್ವಾಧ್ಯಾಯ. ದೇವ್ರು ಏನ್ ಇವತ್ತು ಕೊಟ್ಟಾನಲ್ಲ, ಇದನ್ನ ಚಂದ ಇವತ್ತು ಬದುಕುವುದು. ಅವ್ರಂತಾರ, ಹೌದಪ್ಪ ಚಂದ ಬದುಕಬೇಕು. ನಿಜಗುಂಡ್ರು 3 ಸ್ವಾಧ್ಯಾಯಗಳನ್ನ ಹೇಳ್ತಾರ, 3 ಸೂತ್ರ ಹೇಳ್ತಾರ. ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಏನು ಮಾಡಬೇಕ್ರಿ? ಇವತ್ತು ನಾವು ಸಂತೋಷವಾಗಿ ಬದುಕಬೇಕಾದ್ರೆ ಮನುಷ್ಯ 3 ಕೆಲಸ ಮಾಡ್ಬೇಕಂತ. ಬೆಳಿಗ್ಗೆ ಎದ್ದ ತಕ್ಷಣ ಏಳುವಾಗ ತಲೆಯಾಗ ಚಲೋ ವಿಚಾರದಿಂದ ಹೇಳ್ಬೇಕಂತ. ಮೊದಲು ಒಂದನೇದ್ದು ಚಲೋ ವಿಚಾರದಿಂದ ಹೇಳೋದು. ಎರಡನೇದ್ದು ಏನ ಈ ಜೀವನ ಕೊಟ್ಟಾನಲ್ಲ ನಮಗ್ ದೇವ್ರು, ನೋಡಪ್ಪ ಎಷ್ಟೋ ಮಂದಿ ಕಣ್ಣ ತೆಗೆದಿಲ್ಲ, ನನಗೊಂದು ದಿವಸ ಆಯುಷ್ಯ ಕೊಟ್ಟಿಯಲ್ಲ, ಇದು ನಿನ್ನ ಕರುಣೆ ಅಂತ ನಾಲ್ಗೆ ಮ್ಯಾಲ ಅವನ ಹೆಸರಿಟ್ಟುಗೋಂತ ಹೇಳ್ಬೇಕಂತ ಮನುಷ್ಯ. ಮೂರನೇದ್ದು ಮಂದಿ ಮಾತು ನಂಬೇಡ, ನಿನ್ನೊಳಗ ಶಕ್ತಿ ಐತಲ್ಲ, ನಿನ್ನ ಶಕ್ತಿಯನ್ನು ನಂಬಿ ಬದುಕುವುದು ಮೂರನೇದ್ದು. ಒಂದನೇದ್ದು ಚಲೋ ವಿಚಾರ ಇಟ್ಟುಕೊಂಡು ಹೇಳೋದು, ಇದಕ್ಕೆ ಜ್ಞಾನ ಸ್ವಾಧ್ಯಾಯ ಅಂತ ಕರೆದ್ರು. ನಾಲ್ಗೆ ಮ್ಯಾಲ ದೇವರ ಋಣಪ್ಪ ಅಂತ ಹೇಳ್ತೀವಲ್ಲ, ಅವನ ನಾಮಸ್ಮರಣೆ ಮಾಡ್ತೀವಲ್ಲ, ಮಂತ್ರ ಸ್ವಾಧ್ಯಾಯ. ಮತ್ತ ನಿನ್ನ ಬಗ್ಗೆ ನೀನು ನಿನ್ನ ಶಕ್ತಿಯ ಬಗ್ಗೆ ಡೋಂಟ್ ಅಂಡರ್ ಎಸ್ಟಿಮೇಟ್ ಯುವರ್ ಸೆಲ್ಫ್. ನಿನ್ನ ಬಗ್ಗೆ ನೀ ಸಣ್ಣ ಕೀಳರಿಮೆ ಮಾಡಕ್ ಹೋಗ್ಬೇಡ, ನಾನು ಶಕ್ತಿವಂತ ಅಂತ ಭಾವಿಸು. ಇದು ಆತ್ಮ ಸ್ವಾಧ್ಯಾಯ. ಇವು 3 ಇರ್ಬೇಕು ಮನುಷ್ಯಾಗ. ಮೊದಲನೇದ್ದು ಏಳುವಾಗ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಮನುಷ್ಯ ಏಳಬೇಕು. ಏನು? ಮೊದಲು ಏಳುವಾಗ ಚಲೋ ವಿಚಾರ ಇರ್ಬೇಕು ನಮ್ ತಲೆಯಾಗ. ಚಲೋ ವಿಚಾರದಿಂದ ಮನುಷ್ಯ ಏಳ್ಬೇಕು. ನಮಗ್ ಹಾಂಗ ಆಗೋದಿಲ್ಲ. ಎದ್ದು ಕೂಡ್ಲೇನೆ ಯಾರ ಮನೆಗೆ ಏನು ಬೆಂಕಿ ಹಚ್ಚಬೇಕಂತ ಶುರು ಮಾಡ್ತೀವಿ. ಇಲ್ಲ ಎದ್ದು ಕೂಡ್ಲೆ ಅದೊಂದು ಮೊಬೈಲ್. ಕೆಲವು ಮಂದಿಗೆ ಎದ್ದು ಕೂಡ್ಲೇನೆ ಬೆಡ್ ಟೀ ಬೇಕು ಅವ್ರಿಗೆ. ಅದು ಎದ್ದು ಕೂಡ್ಲೆ ಬಾಯಿ ತೊಡ್ಕೊಳ್ಳೋ ಟೀ ಕುಡಿದ್ರೆ ಅದು ಬೆಡ್ ಟೀ ಆಗೋದಿಲ್ಲ, ನಿನಗೆ ಡೆಡ್ ಟೀ ಆಗುತ್ತಷ್ಟ. ಎದ್ದು ಕೂಡ್ಲೆ ಚುಟ್ಟ ಹಚ್ಕೋಬೇಕು, ಚುಟ್ಟ ಹಚ್ಕೊಳ್ಳಿಲ್ಲ ಅಂದ್ರೆ ಎಲ್ಲಿ ಹೋಗೋದಿಲ್ಲ ಮಾತು. ಅಂದ್ರೆ ಇದು ನಮ್ಮದಿದು. ಅವ್ರು ಏನಂತಾರ ಅಂದ್ರೆ ಎದ್ದು ಕೂಡ್ಲೆ ಬೆಳಿಗ್ಗೆ ಎದ್ದಾಗ ಚಲೋ ವಿಚಾರದಿಂದ ಹೇಳೋ ಮನುಷ್ಯನೇ. ಯಾರು ನಾವು ನಮ್ಮ ಮನೆಗೆ ಭಿಕ್ಷುಕರು ಬರ್ತಾರಿಲ್ಲ ಬೆಳಿಗ್ಗೆ, ಹುಡುಗರು, ಅವ್ರ ತಟ್ಟಿ ಹೆಂಗಿರ್ತೈತಿ? ಖಾಲಿ ತಟ್ಟಿ ಇರ್ತೈತಿ. ಯಾರು ಭಿಕ್ಷುಕರು ಅಂದ್ರ
ಬೆಳಿಗ್ಗೆ ಎದ್ದಾಗ ಯಾರ ತಟ್ಟೆಯೊಳಗ ರೊಟ್ಟಿ ಇಲ್ಲ ಅವ್ರ ಭಿಕ್ಷುಕರಲ್ಲ. ಬೆಳಿಗ್ಗೆ ಎದ್ದಾಗ ಯಾರ ತಲೆಯಾಗ ಚಲೋ ವಿಚಾರ ಬಂದಿಲ್ಲ ಅವ್ರು ನಿಜವಾದ ಭಿಕ್ಷುಕರು. ಬೆಳಿಗ್ಗೆ ಹೇಳುವಾಗ ಚಲೋ ವಿಚಾರದಿಂದ ಹೇಳು ಮನುಷ್ಯನೇ, ಚಲೋ ವಿಚಾರ ಬೇಕಾಗತ್ತೆ. ನಾವ್ ಅದನ್ನ ಮಾಡೋದಿಲ್ಲ, ಊರ್ ಸುದ್ದಿ ಮಾತಾಡ್ಕೊಂತ ಕುಂದಿರ್ತೀವಿ ಎದ್ದ ತಕ್ಷಣ. ब्रह्मा गुरु विष्णु गुरुदेवो महेश्वरा गुरु साक्षात् परब्रह्मा तस्मै श्री गुरवे ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತಾತ್ವಿಕ ತಳಹದಿಯ ಮೇಲೆ ಸಾತ್ವಿಕ ಸಮಾಜವನ್ನ ಕಟ್ಟಿದ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನ ಮನದಲ್ಲಿ ಧ್ಯಾನಿಸಿ ಬಸವಾದಿ ಶರಣರ ದಿವ್ಯ ಪರಂಪರೆಗೆ ಹೊಸ ಬೆಳಕನ್ನು ಕೊಟ್ಟ ಸಮಾಜದ ಸಂಜೀವಿನಿ, ಸಮಾಜೋದ್ಧಾರ್ಮಿಕ ಕಾರ್ಯಗಳ ಮೂಲಕ ಬೆನ್ನಿಗೆ ಬೆಳಕಾಗಿ ಕುಳಿತಿರುವ ಕಾವಿ ವಸ್ತ್ರಕ್ಕೆ ಕಳೆ ಕಟ್ಟಿಕೊಟ್ಟಿರುವ ಹಾನಗಲ್ಲ ಯತಿವರನನ್ನ ಮನದಲ್ಲಿ ಸ್ಮರಣೆ ಮಾಡಿ 500 ವರ್ಷಗಳ ಹಿಂದೆ 12ನೇ ಶತಮಾನದ ಅಲ್ಲಮ ಪ್ರಭುವಿನ ಬಳಿಬಿಡಿದು ರಕ್ಷಿಸಬೇಕಾಗಿದೆ. ಇದು ಯಾರದೋ ಜಗವೆಂದು ಭಾವಿಸದೆ ನಮ್ಮ ಪರಿಸರವನ್ನು ಸಂರಕ್ಷಿಸೋಣ, ಮಾಲಿನ್ಯ ಮುಕ್ತ ನಾಡ ಕಟ್ಟೋಣ, ನಮ್ಮ ಹಿಂದಿನವರಿಗೆಲ್ಲ ಆಸರೆ ನೀಡೋಣ. ಪೋಲಿಯೋ ಹನಿಯಷ್ಟೇ ಪವಿತ್ರವಾದ ಜೀವದ್ರವ್ಯ ನೀರನ್ನು ಸಂರಕ್ಷಿಸುವುದು ನಮ್ಮೆಲ್ಲರ ಹೊಣೆಯಾಗಿದೆ. ಇಂದು ಕಣ್ಣೀರಿಗಿಂತ ಕುಡಿಯುವ ನೀರಿಗೆ ಮಹತ್ವವಿದೆ. ಶರಣರು ಹೇಳುವಂತೆ ಜೀವಜಾಲದಲ್ಲಿದೆ ಚರಾಚರವೆಲ್ಲ, ನೀನು ಇರಲು ನೀರು ಬೇಕು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಬಸವಣ್ಣ ಬಸವಣ್ಣ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣ ಶ್ರೀ ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಣ್ಣ. ಬೇರೆ ಪಕ್ಕ ಗಾಳಿ ಹೋಗೋದ್ರಿಂದ ಗಾಳಿಲಿ ಸಾರಜನಕ ಎಳೆದು ಇದಕ್ಕೆ ಲೋಡ್ ಮಾಡುತ್ತೆ. ಇದ್ರ ದುರಂತ ಏನಂತಂದ್ರೆ ಇದು ಕ್ಯಾಲ್ಸಿಯಂ ತಗೊಳಕ್ಕಾಗಲ್ಲ ಇದ್ರ ಕೈಲಿ. ಯಾಕೆಂದ್ರೆ ಶೀತ ಇರತ್ತವ, ಕ್ಯಾಲ್ಸಿಯಂ ಬ್ಯಾಕ್ಟೀರಿಯಾ ಬರಲ್ಲ, ಅದಕ್ಕೆ ಶೀತ ಆಗಲ್ಲ. ನೋಡಿ ಹೆಂಗೆ ಪಾರ್ಟಿ ಎದುರು ಪಾರ್ಟಿ ಹೆಂಗಿರೋದು, ವಿರೋಧ ಪಾರ್ಟಿ ಅನ್ನೋದು ಹೆಂಗಿರುತ್ತೆ. ಬರೋ ವಿಧಾನಸೌಧಗೆಲ್ಲ ಪ್ರತಿಯೊಂದು ಜಾಗದಾಗೂ ಅದು ಪ್ಲಸ್ಸು ಮೈನಸ್ಸು ಇದ್ದೇ ಇರುತ್ತೆ. ಇದಕ್ಕೆ ಯಾವ ಕ್ಯಾಲ್ಸಿಯಂ ತಗೊಳಕ್ಕಾಗಲ್ವರ ಅವಾಗ ಇದ್ರ ಪಕ್ಕ ನೀವು ಬಾಳೆ ಹಾಕಿದ್ರೆ ಅದು ಕ್ಯಾಲ್ಸಿಯಂನೇ ತಗೊಳೋ ಶಕ್ತಿ ಅದಕ್ಕಿರುತ್ತೆ. ಬ್ಯಾಲೆನ್ಸ್ ಮಾಡುತ್ತೆ. ಅವಾಗ ಪ್ರಪಂಚದಲ್ಲಿ ಅದರ ಆಹಾರ ಅದೇ ತಗೊಂಡ್ರೆ, ಹಲಸಿನ ಗಿಡ ಹೋಗಿ ಸೀಬೆ ಗಿಡ ಹೋಗಿ ಅಲ್ಲಿ ಇದಕ್ಕೆ ಬಣ್ಣ ಅಂಗಡಿಲಿ ತರಲ್ಲ, ಇದು ಸಕ್ಕರೆನ ಅಂಶ ಅಲ್ಲ ಅಂಗಡಿಲಿ ತರಲ್ಲ, ಎಲ್ಲ ಪ್ರಕೃತಿಯಿಂದಲೇ ನೇರವಾಗಿ ತಗೊಳುತ್ತೆ ಇದೀಗ.
ತಗೊಳೋದ್ರಿಂದ ಅದನ್ನೇ ನ್ಯಾಚುರಲ್ ಕಲ್ಟಿವೇಶನ್ ಹೇಳೋದು. ಆ ಜಾಗದಲ್ಲಿ ಅಲ್ಲೇ ಕ್ರಿಯೇಟ್ ಆಗಬೇಕು, ಬಾಹ್ಯವಾಗಿ ತರಬಾರ್ದು ಅಂತ. ಎಲ್ಲ ಕೃಷಿ ವಿಧಾನಗಳು ಒಂದಲ್ಲ ಒಂದು ಸೋತ ಮೇಲೆ ಇನ್ನೊಂದು ಉಟ್ಕೊಂತಲೇ ಇರ್ತೈತೆ. ಯಾವುದಕ್ಕೂ ಎಂಡಿಲ್ಲ, ಯಾವುದಕ್ಕೂ ಸ್ಟಾರ್ಟಿಂಗ್ ಇಲ್ಲ. ಆರ್ಗ್ಯಾನಿಕ್ ಕೆಮಿಕಲ್ ಇತ್ತು, ಕೆಮಿಕಲ್ ಯಾವಾಗ ಒಂದನ್ನೇ ಬೆಳೆ ಬೆಳೆದು ಒಂದನ್ನೇ ಇದು ಮಾಡಿದಾಗ ಏನಾಗುತ್ತೆ, ಅದು ಕೃತಕವಾಗಿ ಆಹಾರ ಆದಾಗ ಇದು ರೋಗಕ್ಕೆ ತುತ್ತಾಗುತ್ತೆ. ರೋಗಕ್ಕೆ ತುತ್ತಾದಾಗ ಅದಕ್ಕೆ ನೀವು ಸ್ಪ್ರೇ ಹಾಕ್ಲೇಬೇಕು. ಈಗ ಬಂದಿರೋವೆಲ್ಲ ಅಂತರ್ವ್ಯಾಪಿ ವಿಷಯಗಳು, ಬಾಹ್ಯ ವಿಷಯಗಳಲ್ಲ. ಈಗ ನೀವು ತೊಳೆದು ರೋಗೋ ಅಂತ ವಿಷಯ ಅಲ್ಲ. ಒಂದು ಸಲ ಅದು ಇದ್ರೊಳಗೆ ಇದಾದರೆ 25 ದಿನ ತನಕ ಇದು ವಿಷ ಇಂಜೆಕ್ಟ್ ಆಗೋಗ್ಬಿಡುತ್ತೆ, ಅದ್ರ ಅಂಗಾಂಗಕ್ಕೆಲ್ಲ ಸೇರ್ಕೊಂಡ್ಬಿಡುತ್ತೆ. ಇನ್ಸೆಕ್ಟಿಸೈಡ್ ಅನ್ನೋದಕ್ಕೆ, ಪೆಸ್ಟಿಸೈಡ್ ಅನ್ನೋದು ಪಾಲಿಡಾಲು, ಮೆಟಾಸಿಡ್ಡು ಅವೆಲ್ಲ ಆ ಕಾಲ ಇತ್ತು. ಅದು ಬಾಹ್ಯವಾಗಿ ಅಷ್ಟೇ ಆಗ್ತಿತ್ತು. ಯಾವಾಗ ಹೈಬ್ರಿಡ್ ಒಂದೇ ಬೆಳೆ ಬೆಳೆದು ವೈರಸ್ಗಳು ಕ್ರಿಯೇಟ್ ಆಗಕ್ಕಿಡಿದು, ಅವನ್ನ ಹೋಗ್ಬೇಕು ಅಂದರೆ ಇದ್ರೊಳಗೆ ಅಂತರವ್ಯಾಪಿ ಹಾಕಿ. ಇವತ್ತು ಔಷಧಿ ಹೊಡೆದಿರ್ತಾರೆ, ನಾಳೆಗೆ ಮಾರ್ಕೆಟ್ಗೆ ಹಾಕಿರ್ತಾರೆ. ಕ್ಯಾನ್ಸರ್ ಯಾಕೆ ಬಂತು ಅಂದರೆ ಇದೇ ಥರಕ್ಕೆ ಬಂದೇ ಇರೋದು. ಪ್ರಕೃತಿಗೆ ವಿರುದ್ಧವಾದ ಆಹಾರ ತಿಂದಿದ್ದಕ್ಕೆ ಕ್ಯಾನ್ಸರು, ಪ್ರಕೃತಿಲಿ ಕೆಲಸ ಇಲ್ದಲೇ ತಿಂದಿದ್ದಕ್ಕೆ ಶುಗರು, ಒತ್ತಡದ ಜೀವನಕ್ಕೆ BP, ಸಕ್ರ. ಈ 3 ನಿಯಮ ಇದ್ದರೆ ರೋಗಕ್ಕೆ ತುತ್ತಾಗಕ್ಕೆ ಕಾರಣ. ಆಸ್ಪತ್ರೆ ದೊಡ್ಡದಾತು, ಸ್ಕೂಲ್ ದೊಡ್ಡದಾತು, ರೋಡ್ ದೊಡ್ಡದಾತು, ಫ್ಯಾಕ್ಟ್ರಿ ದೊಡ್ಡದಾತು, ಜೀವನ ಮಾತ್ರ ಚಿಕ್ಕದೇ ಆಯ್ತು. ಯಾಕೆಂದರೆ ಪ್ರಕೃತಿ ದತ್ತವಾಗೋದ್ರೆ ಅದಕ್ಕೆ ದುಷ್ಪರಿಣಾಮ ಬರಲ್ಲ. ನೀವು ಕೃತಕವಾಗಿ ಹೋದಾಗ, ಹಸಿರು ಕ್ರಾಂತಿ ಅಂತ ಹೋದಾಗ ಹಸಿವು ಹೋಗಿದೆ ನಿಜ ತಿಳ್ಕೊಳ್ಳೋಣ, ರೋಗ ಬಂದಿದೆ, ಅನಾರೋಗ್ಯ ಬಂದಿದೆ. ಹಸಿವು ಹೋದ್ರೆ ಹಂಗೆ ನಾವು ಒಂದು ಕೃತಕವಾಗಿ ಮಾಡಿದಾಗ ಒಂದು ಕಳಿಸಿರೆ ಇನ್ನೊಂದು ನಮ್ಗೆ ಹಾಜರಾಗಿರುತ್ತೆ. ನೀವು ಅತಿಯಾದ ದುಡಿಮೆ ಮಾಡಿದಾಗ ಆರೋಗ್ಯ ಕಳ್ಕೊಂತೀರ. ಇಲ್ಲ ಆರೋಗ್ಯ ಇರುತ್ತೆ, ಇಲ್ಲ ಅನಾರೋಗ್ಯ ಇರುತ್ತೆ. ಸಂಪತ್ತು ಬೇಕು ಅಂದರೆ ಅನಾರೋಗ್ಯ ಆಗಿರುತ್ತೆ. ಈಗಲೂ ದುಡಿಮೆ ಹೆಂಗೆ ಅಂದರೆ ಕಿಡ್ನಿ, ಹಾರ್ಟು ಎಲ್ಲ ತಾಂಡು ದಿನ ಉಜ್ಜುದಂಗೆ, ಅದು ಕೈ ಕಾಲು ಸೌದಂಗಲ್ಲ. ಈಗ ನೀವೇನು ಒಂದು ಕಂಪ್ಯೂಟ್ರು ಎಲ್ಲ ಈ ಕೃತಕವಾದ ಕೆಲಸಗಳು ಒಂದಂಗನೇ ಬಳಸಿ ಮಾಡೋವಂಥವೆಲ್ಲ. ವ್ಯವಸಾಯದ ಕೆಲಸದ ಥರ ಬಗ್ಗಿ ಎತ್ತಿ ಎಳೆದು ಆ ಥರ ಯಾವ ಕೆಲಸನೂ ಇಲ್ಲ. ಈಗ ಕೈಗಾರಿಕೆ ಅಂದಮೇಲೆ ಒಂದು ಶೇಪ್ ಅಷ್ಟೇ ಮನುಷ್ಯ ಬಳಕೆ ಆಗೋದು. ಅಂಗಾಂಗ ಚುರುಕಿರುತ್ತೆ, ಉಳಿದವೆಲ್ಲ ಎಂಟಿ ಆಗಿ ಹೋಗ್ತವೆ. ನೋಡಿ ಇವತ್ತೇನು ಸಾಫ್ಟ್ವೇರ್ ಅಂತ ಇದ್ದಾವೆ ಪಾಶ್ಚಿಮಾತ್ಯ ದೇಶದಾಗ, ಅಲ್ಲಿ ಬಳಸಿ ಬಿಸಾಕ್ತಂಥ ಕೆಲಸ ಇಲ್ಲಿ. ಆ ಕಂಪ್ಯೂಟರ್ ಹತ್ರ ಇದ್ದರೆ ರೇಡಿಯೇಷನ್ ಬರುತ್ತೆ, ಹೆಲ್ತ್ಗೆ ವಿರುದ್ಧ ಆಗುತ್ತೆ. ಆ ಥರ ಒಂದೇ ಕೆಲಸಕ್ಕೆ ಮನುಷ್ಯನ ಬ್ರೈನ್ ಇದಾದರೆ ಅದು ದುಷ್ಪರಿಣಾಮ ಮಾಡುತ್ತೆ. ಅಲ್ಲಿ ಮಾಡಿದ್ದು ಉದ್ಯೋಗನ ತಂದು ಇಲ್ಲಿ ಹಾಕಿದ್ದಾರೆ. ನಮ್ಗೆ ಹಸಿವಿರೋದಕ್ಕೆ ಈಗ ಅದೇ ಸ್ಟ್ಯಾಂಡರ್ಡ್ ಅಂತ ಮಾಡ್ತಿದ್ದೀವಿ. ಈಗ ಆ ಜನನೇ ವ್ಯವಸಾಯದಲ್ಲಿ ಪರಿವರ್ತನೆ ಥರ ಕೊಟ್ಟಿರೋದು. ಈಗ ಮೂಲ ರೈತರಿಗೆ ಬೇಕಾಗಿಲ್ಲ. ಈಗ ಮೂಲ ರೈತರಿಗೆ ಹಣ ಮಾಡಿಬಿಡೋಣ, ಯಾವುದಾನ ಒಂದು ಗಿಡ ಇಕ್ಬಿಡೋಣ, ಅದ್ರ ಹಿಂದೆ ಓಡ್ತಾ ಇದ್ದಾರೆ. ಕ್ರಿಯೇಟಿವಿಟಿ ಇಲ್ಲ. ಈಗ ನಂತಲ್ಲಿ ಬರೋ 90% ರೈತರುಗಳೆಲ್ಲ ಆ ಥರ ಪಂಜರದಲ್ಲಿ ಬೇಸತ್ತಿರೋರು. ಈ ಬೈಲಾಗಿರೋರಿಗೆ ಪಂಜರಕ್ಕೆ ಹೋಗ್ಬೇಕು ಅಂತ ಇಷ್ಟ ಆಗೈತಿ. ಈಗ ಅದೇ ಪಂಜರದ ಜೀವನನೇ ಸರಿ, ಗಿಣಿಗೆ ಅಲ್ಲಲ್ಲೇ ಹಣ್ಣು ಹಂಪ್ಲು ಎಲ್ಲ ಕೊಡ್ತಾರೆ, ಹಾಲು ಅದೆಲ್ಲನ, ಇದ್ಯಾಕೆ ಬೇಗಲೇ ಅವರು ಅದನ್ನು ತಿಂದು ಈಗ ಅದು ಬೇಡ, ಈಗ ಬೈಲಾಗ ಹೋಗೋದೇ ಒಳ್ಳೇದು ಅನ್ನಂಗೆ. ನೋಡಿ ಈಗ ಆ ಜನಗಳಿಂದಲೇ ಬದಲಾವಣೆ ಬರೋದು. ಈಗ ಅವರೇ ಇದನ್ನೆಲ್ಲ ಇಷ್ಟಪಡ್ತಾ ಇರೋದೆಲ್ಲ ಅಂತ ಪ್ರೂನಿಂಗ್ ಮಾಡೋದ್ರಿಂದ. ನೋಡಿ ಕಾಯಿ ಮುಗಿತಿದ್ದಂಗೆ ಇದನ್ನೆಲ್ಲ ಚಿಗುರೆಲ್ಲ ಕತ್ತರಿಸಾಕ್ಬಿಡ್ತೀವಿ. ಕತ್ತರಿಸಾಕೋದ್ರಿಂದ ಹಣ್ಣು ಕುಬ್ಜ ತೋಟಗಾರಿಕೆ ಅಂತ ಇದ್ರ ಹೆಸರು ಇದೆ. ಇವಾಗ ಇದು ಗಂಡಲ್ವ ಹೆಣ್ಣಲ್ವರ ಇದನ್ನ ಕಡಿಬಹುದು, ಆದ್ರೆ ನೀವು ಬಾಳೆ ಕಡಿಯಕ್ಕಾಗಲ್ಲ. ಅದೊಂದೇ ಕೊಂಬೆಯಲ್ಲಿ ಇರುತ್ತೆ. ಅದ್ರ ಆಹಾರ ಅದು ತಯಾರು ಮಾಡ್ಕೊಂತು, ಇದು ನೀರ್ನ ಅದಕ್ಕೆ ಹಂಚ್ಕೊಂತು, ಅದು ಆ ಕ್ಯಾಲ್ಸಿಯಂ ಇದು ಹಂಚ್ಕೊಂತು. ಇದೊಂಥರ ಕುಟುಂಬ ಇದ್ದಂಗೆ, ಅದು ಗಂಡ ಇದ್ದಂಗೆ, ಇದು ಹೆಂಡತಿ ಇದ್ದಂಗೆ. ಹೆಣ್ಣನ್ನ ಕುಗ್ಸಿ ಬದುಕಿಸ್ಬೋದು, ಗಂಡನ್ನ ಕುಗ್ಸಿ ಬದುಕ್ಸಕ್ಕಾಗಲ್ಲ. ಈಗ ಅದೊಂದು ನಿಯಮ, ಅದು ನೀವು ಮಾಡಿರೋದಲ್ಲ. ಈಗ ಅದಕ್ಕೆ ಅವಳೊಂದು ತಾಯಿಯಿಂದಿರೋದು. ಎಲ್ಲ ಜಾಗಕ್ಕೂ ತಾಯಿ ಹೆಣ್ಣಿನ ಹೆಸರೇ ಇಟ್ಟಿರೋದು. ಯಾಕೆ ಅಂತಂದ್ರೆ ಅವ್ರ ತ್ಯಾಗ ಬಲಿದಾನದಿಂದ ಇರೋದು. ಯಾವ ನದಿಗೂ ಗಂಡು ಅಂತ ಇಟ್ಟಿಲ್ಲ. ನೋಡಿ ಕಾವೇರಿ ಅಂತಲೇ ಅಂತೀವಿ, ಕೃಷ್ಣೆ ಅಂತಲೇ ಅಂತೀವಿ, ಭೂಮಿ ತಾಯಿ ಅಂತಲೇ ಅಂತೀವಿ. ತಾಯಿ ಪದದ ಅರ್ಥ ಅಷ್ಟು ವಿಶಿಷ್ಟವಾಗಿ ಆದಿಶಕ್ತಿ ಅಂತ ಅಂತೀವಿ. ಯಾಕೆ ಅಂತಂದ್ರೆ ಪ್ರೊಟೆಕ್ಟ್ ಮಾಡೋದು ಅವ್ರಿಗೆ ಸಂಬಂಧಪಟ್ಟಿತ್ತು. ಅದೇ ಇದು ಒಂದು ತ್ಯಾಗ ಇದ್ದಂಗೆ, ಇದು ಜನ್ರೇಟರ್ ಇದ್ದಂಗೆ, ಪವರ್ನ ಕ್ರಿಯೇಟ್ ಮಾಡುತ್ತಿದ್ದು. ಪವರ್ನ ಬಳಸಲ್ಲ. ಅದಕ್ಕೆ ನಮ್ಮ ಪೂರ್ವಜರು ಅಕಡಿ ಸಾಲ್ ಅಂತ ಬಳಸೋರು. ಈಗ ಇವ್ರದ್ದು ವಿಧಾನ ಗೊತ್ತಿರಲಿಲ್ಲ. ಅದನ್ನು ಅಕಡಿ 3 ಏಕದಳಕ್ಕೆ 1 ದ್ವಿದಳನ ಇಂಜೆಕ್ಟ್ ಮಾಡೋರು. ಇದು ಸಾರ್ಗಾಗೋದು, ಅವರೆಕಾಳು ಅಂತ ಇದ್ರೆ ಅದು ಅನ್ನಕ್ಕಾಗೋದು, ಮುದ್ದೆಗಾಗೋದು. ಈಗ ಸುತ್ತಲೂ ಹುಚ್ಚೆಳ್ಳು ಅಂತ ಹಾಕಿದೆವು, ಅದ್ಭುತವಾದ ಧಾನ್ಯ. ಅದರಂಥ ಈಗ ಏನೇ ಕೀಲು ನೋವು, ಪಾಲು ನೋವು, ಇದೆಲ್ಲ ಮೂಳ ಮುರಿದೋದ್ರೆ ಹುಚ್ಚೆಳ್ಳು ಎಣ್ಣೆನೇ ಬಳಸ್ತಾ ಇದ್ರು. ಬರ್ಡ್ರಿಗೆ ಇದು ಪೆಸ್ಟ್ ಕಂಟ್ರೋಲ್ ಥರ ಸೆಕ್ಯೂರಿಟಿಗೆ ಹಾಕೋರು. 3 ಅಡಿಗೆ ಏಕದಳ ಹಾಕಿರೆ ಒಂದೊಂದು ದ್ವಿದಳ ಮಧ್ಯದಾಗ ಹಾಕೋರು. ಅಲ್ಲಲ್ಲೇ 2 ಕುಂಟಿಗೆ ಆಹಾರ ಧಾನ್ಯನ ಚೇಂಜ್ ಮಾಡೋರು. 2 ಕುಂಟಿಗೆ ಹಳ್ಳ ಹಾಕಿರ, ಹಳ್ಳಿಗೆ ಸುತ್ಕೊಳಕ್ಕೆ ಇದು ಹಾಕೋರು. ನಮ್ಮ ಕಣ್ಣಾರೆ ಕಂಡಿದ್ದೀವಿ ನಾವು ಬಾಲ್ಯದಾಗೆಲ್ಲ. ಯಾಕೆ ಆ ವೈವಿಧ್ಯತೆ ಕಂಡಿರೋದ್ರಿಂದಲೇ ನಾವು ನಾವು ಗಟ್ಟಿಯಾಗಿ ಇದು ಮಾತಾಡೋಕ್ಕಾಗೋದು. ಯಾಕೆಂದ್ರೆ ಅದು ಸೋತಿರಲಿಲ್ಲ 1000 ವರ್ಷದಿಂದ.
ಇದು 50 ವರ್ಷಕ್ಕೆ ಸೋತೋಯ್ತಿದೆಲ್ಲ ಅಂತ. ಥ್ಯಾಂಕ್ ಯು ಸೊ ಮಚ್. ಅಪ್ಪು ತುಂಬ ಯಂಗ್ ಇದ್ರು, ಅವ್ರ ಕಣ್ಗಳು ತುಂಬ ಈಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಅಪ್ಪು ಅವ್ರ ಕಣ್ಗಳನ್ನ ಶನಿವಾರ ದಿವಸ ನಾನು ಹೇಳಿದ್ನಲ್ಲ ಆಪರೇಷನ್ ಮಾಡಿದ್ವಿ. ಅದು ಇಬ್ಬರಲ್ಲ 4 ಜನರಿಗೆ ಆ ಕಣ್ಗಳನ್ನ ಜೋಡಿಸಿದ್ವಿ, ಥಿಂಕ್ ಮಾಡೋದಿಲ್ಲ. ಸೊ ಆದರೂ ಕೂಡ ಅಷ್ಟು ಕಾಳಜಿ ಇದೆ ಅವ್ರಿಗೆ ನೇತ್ರದಾನದ ಬಗ್ಗೆ. ಆ ಕಣ್ಗಳನ್ನ ದಾನ ಮಾಡಿ ಒಂದು ಒಳ್ಳೆ ಸಂದೇಶ ಕಳಿಸಿದ್ದಾರೆ ಸರ್ ನಮ್ಮ ಜನರಿಗೆ. ಸೊ ಅದಕ್ಕೆ ನಾನು ಕೇಳೋದಿಷ್ಟೇ, ಎಲ್ಲರೂ ಈ ನೇತ್ರದಾನಕ್ಕೆ ಮುಂದೆ ಬರಬೇಕು. ನೇತ್ರದಾನ ಒಂದು ಪವಿತ್ರವಾದ ದಾನ, ಅದು ತೀರದ ಮೇಲೆ ಮಾಡುವಂಥ ಒಂದು ಕಾರ್ಯ ಅಲ್ವಾ. 6 ಗಂಟೆ ಒಳಗೆ ಆಗಬೇಕು. ಅದು ಸುಟ್ಟು ಬೂದಿ ಪಾಲು ಮಾಡೋದು ಅಥವಾ ಕೂತು ಮಣ್ಪಾಲು ಮಾಡೋದಕ್ಕಿಂತ ಅದನ್ನು ದಾನ ಮಾಡಿ ಕತ್ತಲಲ್ಲಿ ಕುಳಿತಿರುವ ಅಂಧರಿಗೆ ಒಂದು ಬೆಳಕು ನೀಡುವ ಒಂದು ಕಾರ್ಯ ಎಲ್ಲರೂ ಮಾಡಬೇಕು. ಸಂಪೂರ್ಣವಾಗಿ ಹೋಗಿಲ್ಲ, 2 ಕಣ್ಣಲ್ಲಿ ಬಿಟ್ಟು ಹೋಗಿದ್ದೇನೆ, ನಮ್ಮನ್ನ ನೋಡ್ತಾ ಇದೆ. ಅದು 4 ಜನಕ್ಕೆ ಆಗಿದೆ. ಇದು ನಮ್ಗೆ ಒಂದು ಶಕ್ತಿ. ಇಲ್ಲಿ ಈ ಜಾಗ ಯಾಕೆ ಅಂದ್ರೆ 3 ಜನ, ನಮ್ಮ ಅಪ್ಪಾಜಿ, ಅಮ್ಮ, ನನ್ನ ತಮ್ಮ, 3 ಜನ ಇಡೀ ಕುಟುಂಬದ ಸಮೇತ ಅವ್ರ ಕಣ್ಗಳನ್ನ ಇಲ್ಲಿ ಬಿಟ್ಟು ಹೋಗಿದ್ರೆ ಯಾವ ಅಭಿಮಾನಿ ದೇವರುಗಳು ಅದನ್ನ ನೋಡ್ತಾ ಇದ್ರೆ ನೀವೆಲ್ಲ ನೋಡ್ಬೋದು. ಅಪ್ಪಾಜಿ ಅವರು ಅವ್ರ ಸಿನಿಮಾ ಎಂಟರ್ ಆಗಿದೆ, ಬೇಡ ಕಣ್ಣಪ್ಪ ಇದ್ರೆ 2 ಕಣ್ಣನ್ನ ದೇವರಿಗೆ ದಾನ ಮಾಡ್ತಾರೆ. ಅವ್ರು ಹೋಗ್ತಾರೆ 2 ಕಣ್ಣನ್ನ ಅಭಿಮಾನಿ ದೇವರುಗಳಿಗೆ ಕೊಟ್ಟು ಹೋಗ್ತಾರೆ. ಇದು ಅವ್ರ ಜೀವನದಲ್ಲಿ ಬರೆದಿರುವಂತ ಒಂದು ಸಂದೇಶ ದೇವರು. ಇದನ್ನ ಪುಣ್ಯಕ್ಕೆ ನಮ್ಮ ಅಮ್ಮನೂ ಮಾಡಿದ್ರು, ನಮ್ಮ ತಮ್ಮನೂ ಮಾಡಿದ್ರು, ನಮ್ ತಂದೆನೇ ನಮ್ ಕಣ್ಗಳನ್ನೆಲ್ಲ ದಾನ ಮಾಡಿ ಹೋಗಿದ್ದಾರೆ. ಅವರು ಮೊದಲನೇ ಸಲ ಡಾಕ್ಟರ್ ಭೇಟಿ ಮಾಡಿದಾಗ ಮೊಮ್ಮಕ್ಕಳು ಆದಿಯಾಗಿ ಎಲ್ಲಾರ ಕಣ್ಣು ದಾನ ಮಾಡ್ತೀವಿ. ಹಿಂದೆ ಮನುಷ್ಯ ಹೋದ ಮೇಲೆ ಒಂದು ಉಪಯೋಗ ಆಗ್ತಾನೆ ಅಂದ್ರೆ ಇದಕ್ಕಿಂತ ಒಂದು ದೊಡ್ಡ ಗುಣ ಏನ್ ಬೇಕು ನಮ್ಗೆ ಅಂತ ನಮ್ಮ ತಂದೆ ಪಂಪರನ್ನ ಕವಿ ಶ್ರೇಷ್ಠರ ನುಡಿಯು ಕನ್ನಡ, ದಾಸ ಶರಣ ಸಾಹಿತ್ಯದ ನೆಲೆಯು ಕನ್ನಡ, ಚಾಲುಕ್ಯ ಹೊಯ್ಸಳ ಅರಸರು ಕೆತ್ತಿದ ಕನ್ನಡ, ವಿಜಯನಗರ ಮೈಸೂರಿನ ಹೆಮ್ಮೆ ಕನ್ನಡ. ಕಲೆ ಸಂಸ್ಕೃತಿ ವಿಜ್ಞಾನದ ಸ್ಫುರಣ, ಮಾಹಿತಿ ತಂತ್ರಜ್ಞಾನದ ಕಿರಣ, ಜೀವನದಿ ಜೀವ ಸಂಕುಲದ ಚೇತನ, ಕನ್ನಡಿಗನ ನರನಾಡಿಯೇ ಚಂದನ, ಚಂದನ 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 ಚಂದನ. ನಾಡಿನ ನಾಡಿ ಸ್ಪಂದನ, ಚಂದನ ಚಂದನ ಚಂದನ.